ಸರಗೂರು ತಾಲೂಕು ಕಚೇರಿ ಎದುರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಜನ ವಿರೋಧಿ ನೀತಿ ಹಾಗೂ ಸರಗೂರು ತಾಲೂಕಿನ ಸ್ಥಳೀಯ ಸಮಸ್ಯೆಗಳ ವಿರುದ್ಧ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ತಹಸೀಲ್ದಾರರಾದ ರುಕಿಯಾ ಬೇಗಂ, ಐಟಿಡಿಪಿ ಸೆಸ್ಕಾಂ ತಾಲೂಕು ಪಂಚಾಯಿತಿ ಗ್ರಾಮೀಣ ಕುಡಿಯುವ ನೀರಿನ ನೈರ್ಮಲ್ಯ ಇಲಾಖೆಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ವೇಳೆ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಸಮಿತಿ ನಾಯಕರಾದ ಸುನಿಲ್ ಟಿಆರ್, ಸದಸ್ಯರಾದ ಪುಷ್ಪ ಹಾಗೂ ಸರಗೂರು ತಾಲೂಕಿನ ವಿವಿಧ ಹಾಡಿಗಳ ಗ್ರಾಮಸ್ಥರು ಭಾಗವಹಿಸಿದ್ದರು. ಮನವಿ ಪತ್ರ ಸ್ವೀಕರಿಸಿ ತಹಸೀಲ್ದಾರ್ ರುಕಿಯಾ ಬೇಗಂ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದರು. ಈ ಕೂಡಲೇ ಆದಿವಾಸಿ ಹಾಡಿಗಳನ್ನು ಕಂದಾಯ ಗ್ರಾಮವನ್ನಾಗಿ ಘೋಷಿಸಿ ಬೇಕೇ ಬೇಕು. ಆದಿವಾಸಿ ಬಡ ಜನಗಳ ಗೋಡು ಕೇಳದ ಸರ್ಕಾರಕ್ಕೆ ಯಾತಕ್ಕಾಗಿ ಹೋರಾಟ, ಎಲ್ಲಿಯ ತನಕ ಹೋರಾಟ. 5 ವರ್ಷದಿಂದ ಮನೆ ಕಳೆದುಕೊಂಡ ಬಿಂದ್ರಳ್ಳಿ ಸರ್ಕಲ್ ಜನಗಳಿಗೆ ಮನೆಯನ್ನು ಒದಗಿಸಿ ಇದ್ರಲ್ಲಿ ನಾವೇನ್ ಮಾಡಿದೀವಿ ಅಂತಂದ್ರೆ ಪ್ರತಿಯೊಂದು ಹಾಡಿಗಳು ನಮಗೆ ಸೇರಿದಂತ ಜೇನುಕುರುಬ ಹಾಡಿಗಳನ್ನೆಲ್ಲವನ್ನೂ ಸಹ ನಾವೇನ್ ಮಾಡಿದ್ವಿ, ಸರ್ವೆ ಮಾಡಿದ್ವಿ. ಅದ್ರ ಜೊತೆಗೆ ಎಲ್ಲಾ ಹಾಡಿ ಜನಗಳನ್ನ ಒಂದೊಂದು ಪಾಯಿಂಟ್ಗಳನ್ನ ಮಾಡ್ಕೊಂಡು ಯಾರು ಜನರಿಗೆ ಆಧಾರ್ ಕಾರ್ಡ್ ಇಲ್ವೋ ಆ ಜನರಿಗೆ ಬರೀ ಜಸ್ಟ್ ಅವ್ರ ಒಂದು ವಾಸಸ್ಥಳದ OM ಅಲ್ಲೇ ಆನ್ ಸ್ಪಾಟ್ ಅನ್ನೇ ನಾವು ವಿತರಣೆ ಮಾಡಿ ಆಧಾರ್ ಕಾರ್ಡ್ ಎಲ್ಲಾನು ಮ್ಯಾಕ್ಸಿಮಮ್ ನಾವು ನಿಮಗೆ ಮಾಡಿಸಿಕೊಟ್ಟಿದ್ದೀವಿ. ಇದರಲ್ಲಿ ತಮ್ಗೆ ಯಾರಿಗೆ ಆ ಯೋಜನೆಯನ್ನು ಪಡ್ಕೊಂಡಿಲ್ಲ, ಮೊದಲನೇದಾಗಿ ಎಲ್ಲಾ ಯೋಜನೆಗಳಿಗೂ ನಮ್ಗೆ ಏನ್ ಬೇಕು ಅಂತಂದ್ರೆ ಆಧಾರ್ ಕಾರ್ಡ್ ಬೇಕು. ಇದು DC ಅವರ ಒಂದು ಆರ್ಡರ್. ಹಾಗಾಗಿ ನಾವೇನ್ ಮಾಡಿದೀವಿ, ಮೊದಲನೇದ ಆದ್ಯತೆ ಆಧಾರ್ ಕಾರ್ಡ್ಗೆ ನಾವು ಫೋಕಸ್ ಮಾಡಿದೀವಿ. ಈಗ ತಾವು ಹೇಳಿದಂಗೆ ಏನೇನು ಜಲವಂತ ಸಮಸ್ಯೆಗಳಿದಾವೋ ಆ ಜಲವಂತ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಗೆ ಯಾವ್ಯಾವ ಹಾಡಿಲಿ ಎಷ್ಟು ಜನಕ್ಕೆ ಅದು ಸಂದಿಲ್ಲ ಅನ್ನಂತ ಪಟ್ಟಿನ ತಾವು ಕೊಟ್ಟಿದ್ದೆ ಆದ್ರೆ ಆ ಪಟ್ಟಿನ ನಾವು ಸಂಬಂಧಪಟ್ಟಂತ ಇಲಾಖೆಗಳಿಗೆ ಯಾವ್ಯಾವ ಇಲಾಖೆಗೆ ಹೋಗ್ಬೇಕು, ಈಗ ನೀರಿಗೆ ಸಂಬಂಧಪಟ್ಟಂಗೆ ಯಾವ ಇಲಾಖೆಗೆ ಹೋಗ್ಬೇಕಾಗಿದೆ, ಆಮೇಲೆ ರಸ್ತೆ ಹೇಳಿದ್ರಿ, ಕಳಪೆ ಕಾಮಗಾರಿಗಳ ಬಗ್ಗೆ ಹೇಳಿದ್ರಿ, ಅದಕ್ಕೆ ತನಿಖೆಗೆ ಯಾರ್ಯಾರಿಗೆ ಕಳಿಸ್ಬೇಕು ಅಂತ ಅನ್ನೋದನ್ನ ನಾವು ಸಂಬಂಧಪಟ್ಟಂತ ಹಾಡಿ ವೈಸು ನಾವು ಬೇಕಿದ್ರೆ ನಾವು ಅದನ್ನ ಮೇಲಧಿಕಾರಿಗಳಿಗೆ ನಾವು ಕಳಿಸ್ತೀವಿ. ಈಗಾಗಲೇ ಆಧಾರ್ ಕಾರ್ಡ್ ಅನ್ನ ಮಾಡಿಸಿದೀವಿ, ಆಭಾ ಕಾರ್ಡ್ ಅನ್ನ ಮಾಡಿಸಿದೀವಿ. ಮತ್ತೆ ಆರೋಗ್ಯ ಇಲಾಖೆಯವರು ಬಂದಿದ್ದೇನೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಸಂಬಂಧಪಟ್ಟಂತದ್ದು ಬೇರೆ ಆರೋಗ್ಯ ಕಾರ್ಡ್ ಇರಬಹುದು, ಅದನ್ನು ಸಹ ಸರ್ವೆ ಮಾಡಿದ್ದಾರೆ. ನಾವು ಫುಡ್ ಯಾರ್ಯಾರಿಗಿಲ್ಲ, ರೇಷನ್ ಕಾರ್ಡ್ ಯಾರಿಗಿಲ್ಲ, ಮತ್ತೆ ಇನ್ನೇನಪ್ಪಾ ಅಂದ್ರೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಯಾರಿಲ್ಲ, ಆಮೇಲೆ ಎಪಿಕ್ ಕಾರ್ಡ್ ವೋಟರ್ ID ಯಾರಿಗಿಲ್ಲ, ಆಮೇಲೆ ಮತ್ತೆ ಆಧಾರ್ ಕಾರ್ಡ್ ಯಾರಿಗಿಲ್ಲ ಅಂತನಂತದ್ದು ನಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ 18 ಹಾಡಿಗಳಿಗೂ ನಮ್ಮ VAಗಳು ಮನೆ ಮನೆಗೆ ಹೋಗಿ ಸರ್ವೆ ಮಾಡಿದ್ದಾರೆ. ಜೊತೆಗೆ ಏನಂತಂದ್ರೆ ಹಾಡಿಗಳಲ್ಲಿ ಒಳಗಡೆ ರೋಡ್ ಚೆನ್ನಾಗಿದೆ, ಕನೆಕ್ಟಿವಿಟಿ ರೋಡ್ಗಳು ಚೆನ್ನಾಗಿಲ್ಲ. ಇದನ್ನ ಮಾನ್ಯ DC ಸಾಹೇಬರಿಗೆ ಏನ್ ಮಾಡಿದೀವಿ ಅಂತ ಹೇಳಿದ್ರೆ ನಾವು ಅದನ್ನು ಸಹ ನಾವು ಗಮನಕ್ಕೆ ತಂದಿದ್ದೀವಿ. ಆಮೇಲೆ ಮನೆಗಳಿಗೆ ಸಂಬಂಧಪಟ್ಟಂಗೆನೂ ಸಹ ನಮಗೆ ಸರ್ವೆ ಮಾಡ್ಲಿಕ್ಕೆ ಹೇಳಿದ್ರು. ಯಾರ್ಯಾರಿಗೆ ಮನೆ ಇಲ್ಲ ಅಂತ ಅನ್ನೋದನ್ನು ನಾವು ಸರ್ವೆ ಮಾಡ್ಬಿಟ್ಟು ಏನ್ ಮಾಡಿದೀವಿ ಅಂದ್ರೆ ಅದನ್ನ ಸ್ಪ್ರೆಡ್ ಶೀಟ್ ಅಲ್ಲಿ ನಾವು ತುಂಬಿದ್ದೀವಿ. ಇದು ಈಗಾಗಲೇ ಪ್ರಧಾನಮಂತ್ರಿ ಜನಮನ್ ಕಾರ್ಯಕ್ರಮ ಇರೋದ್ರಿಂದ ಆ ಜನಮನ್ ಕಾರ್ಯಕ್ರಮದಲ್ಲಿ ನಿರ್ದಿಷ್ಟವಾದಂತ ಅನುದಾನ ಬಿಡುಗಡೆ ಆಗಿದ್ದೆ ಆದ್ರೆ ಆ ಅನುದಾನದಲ್ಲಿ ಏನಾಗುತ್ತೆ ಅಂದ್ರೆ ಮುಂದೊಂದು ದಿನಗಳಲ್ಲಿ ಏನೇನು ಫೆಸಿಲಿಟಿಗಳಾಗುತ್ತೆ ಹಂತವಾಗಿ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಅದು ಬಗೆ